ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕರ್ಣ ಧಾರಾವಾಹಿಯ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಕರ್ಣ ಮತ್ತೆ ನಿಧಿ ಇಬ್ರು ಕೂಡ ಪ್ರೀತಿ ವಿಷಯನ ಮಾತಾಡ್ತಾ ಇರ್ತಾರೆ. ಆಗ ಕರ್ಣ ಅವರು, ನಿಧಿ ಅವರ ನಿಜ ಹೇಳ, ನೀವು ನನ್ನ ಲೈಫಲ್ಲಿ ಬಂದ್ಮೇಲೆ ಪ್ರತಿ ರಾತ್ರಿನೂ ಕೂಡ ಹುಣ್ಣಿಮೆ ಚಂದ್ರನೇ ಗೊತ್ತಾ ಅಂತ ಹೇಳ್ತಾರೆ. ಹೌದಾ ಸರ್ ಅಂತ ಅವ್ರು ಹೇಳ್ತಾ ಇದ್ರೆ, ಹಾಗೆ ಕರ್ಣ ಅವರು ನಿಂತ್ಕೊಂಡ್ಬಿಟ್ಟು ಐ ಲವ್ ಯು ನಿಧಿ ಅಂತ ಸಾರಿ ಸಾರಿ ಹೇಳ್ತಾ ಇರ್ತಾರೆ. ಇದನ್ನೆಲ್ಲ ನಯನತಾರ ಮತ್ತೆ ಕೇಡಿಗಳು ಕೂಡ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆಗ ನಿಧಿನೂ ಕೂಡ ಎದ್ದು ನಿಂತ್ಕೊಂಡ್ಬಿಟ್ಟು, ಸರ್ ಐ ಲವ್ ಯು ಟು ಕರ್ಣ ಸರ್ ಅಂತ ಜೋರಾಗಿ ಕೂಗಿ ಅವರು ಹೇಳ್ತಾ ಇರ್ತಾರೆ. ಸರ್ ಇದ್ಯಾಕೋ ಚೆನ್ನಾಗಿ ಅನ್ನಿಸ್ತಾ ಇಲ್ಲ, ನಂಗೆ ಯಾಕೋ ಇಷ್ಟ ಆಗ್ತಾ ಇಲ್ಲ ಅಂತ ಹೇಳ್ತಾರೆ. ಹೌದಾ, ಸರಿ ಆಯಿತು ಅಂತ ಹೇಳ್ಬಿಟ್ಟು ಆಗ ನಿಧಿ ಅವರು ಐ ಲವ್ ಯು ಮುದ್ದು ಅಂತ ಹೇಳ್ಬಿಟ್ಟು ಕರ್ಣ ಅವ್ರ ಕಿನ್ನನ ಹಿಡ್ಕೊಂಡು ಮುದ್ದು ಮಾಡಿಕೊಂಡು ಹೇಳ್ತಾ ಇರ್ತಾರೆ. ಆಗ ಅವರು ತುಂಬಾ ಖುಷಿ ಪಡ್ತಾರೆ. ಸರ್ ಯಾವಾಗಲೂ ನಿಮ್ಮನ್ನು ಹೀಗೆ ಹಗ್ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಇಷ್ಟ. ಕಾಲೇಜ್ಗೆ ಹೋದ್ರು ಮನೆಗೆ ಬಂದರು ಯಾವಾಗಲೂ ನಿಮ್ಮ ಜೊತೆ ಹೀಗೆ ಇರಬೇಕು, ನಾನು ನಿಮ್ಮನ್ನು ಹೀಗೆ ತಪ್ಕೊಂಡಿರ್ಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ನಯನತಾರ ಅವರು ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಎಲ್ಲಾನು ಹೇಳಾಯ್ತು. ಫಸ್ಟ್ ಚಟ್ಟಕ್ಕೆ ಸೇರಿಸ್ಬೇಕು, ಆ ವಿಷಯ ನನ್ನ ಕಿವಿಗೆ ಆದಷ್ಟು ಬೇಗನೆ ಬೀಳಬೇಕು ಅಂತ ಹೇಳ್ತಾರೆ. ಆಗ ಆ ರೌಡಿ ಇದ್ದವನು, ಹೌದು ಮೇಡಮ್ ಆಯಿತು, ನೀವು ಹೇಳ್ದಂಗೆನೆ ಆಗಲಿ, ಅದಕ್ಕೆ ತಾನೇ ನಶೆ ಹೇರೋ ಹಾಗೆ ಮಾಡಿರೋದು ನಾನು ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ನಿಧಿ ಅವರು, ಸರ್ ನೀವು ನನ್ನನ್ನು ಯಾವತ್ತೂ ಬಿಟ್ಟೋಗ್ಬಾರ್ದು ಅಂತ ಹೇಳ್ತಾರೆ. ಆಗ ಕರ್ಣ ಅವರು, ಇಲ್ಲ ನಿಧಿ, ನಾನು ಯಾವತ್ತೂ ನಿನ್ನನ್ನು ಬಿಟ್ಟೋಗಲ್ಲ, ನಾನೇ ಬಿಟ್ಟೋಗ್ತೀನಿ ಅಂತಂದ್ರು ನೀವು ನನ್ನನ್ನು ಬಿಡಬೇಕಲ್ಲ ಅಂತ ಹೇಳ್ತಾ ಇರ್ತಾರೆ. ನೀವು ಕೊನೆಗೂ ಕೂಡ ಕ್ಯಾಪ್ಟನ್ ಆಗಿಬಿಡ್ರಿ ಅಂತ ಹೇಳ್ತಾ ಇರ್ತಾರೆ. ಆಗ ನಿಧಿ ಅವರು, ಸರ್ ನಿಮಗೆ ನನ್ನ ಮೇಲೆ ಹೇಗೆ ಲವ್ ಆಗಿಬಿಡ್ತು, ನಾನು ಲವ್ ಅಂತ ಹೇಳಿದ್ರು ಕೂಡ ಇನ್ಫ್ಯಾಕ್ಚುಯೇಷನ್ ಅಂತ ಹೇಳ್ತಾ ಇದ್ರಿ ಅಂತ ಹೇಳ್ತಾರೆ. ನನಗೆ ಇವಾಗ ನೆನಪಿಲ್ಲ ಅಂತ ಕರ್ಣ ಅವ್ರು ಹೇಳಿದ್ರೆ, ಇಲ್ಲ ಸರ್ ನೀವು ಇವಾಗಲೇ ಹೇಳಬೇಕು ನನಗೆ ಅಂತ ಹೇಳ್ತಾರೆ. ಸರಿ ಆಯಿತು ಮಲ್ಕೊಂಡು ಹೇಳಲ್ಲ ಅಂತ ಹೇಳ್ತಾರೆ. ಆಗ ನಿಧಿ ಅವರು, ಏನು ನನ್ನ ತೊಡೆ ಮೇಲೆ ಮಲ್ಕೋಬೇಕು ಅಂತ ಅಂದ್ಕೊಳ್ತಿದ್ದೀರಾ, ಆಯಿತು ಓಕೆ ಹೇಳಿ ಅಂತ ಹೇಳ್ತಾರೆ. ಆಗ ಕರ್ಣ ಅವರು ಮಲ್ಕೊಂಡು, ಏನು ಗೊತ್ತಾ ರೀ, ಈ ಲವ್ ಅನ್ನೋದು ಇಲ್ಲಿ ಇದೆಯಲ್ಲ ಲ್ಯಾಟಿನ್ ಥರ, ನೀವು ಕಿಡಿ ಇದ್ದಾಗೆ ಯಾವಾಗಲೂ ಕೂಡ ಕಿಡಿ ಬರೆಸ್ತಾನೆ ಇದ್ರಿ ಅಂತ ಹೇಳ್ತಾರೆ. ಆಗ ನಿಧಿಯವರು, ಹೌದಾ, ಈ ಕಿಡಿ ಹತ್ರ ಬಂದರೂ ಕೂಡ ಯಾಕೆ ದೂರ ಹೋಗ್ತಾ ಇದ್ರಿ ಅಂತ ಹೇಳ್ತಾರೆ. ಆಗ ಕರ್ಣ ಅವರು, ಏನು ಗೊತ್ತಾ ರೀ, ನಿಮ್ಮ ಹತ್ರ ಬಂದಾಗ ನಿಮಗೆ ಏನೋ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ, ಎಲ್ಲ ಮರ್ತೋಗ್ತಾ ಇತ್ತು. ನಿಮ್ಮ ಹತ್ರ ಬಂದ ತಕ್ಷಣ ನಿಮ್ಮನ್ನು ನೋಡ್ತಾ ನೋಡ್ತಾ ಎಲ್ಲನೂ ಕೂಡ ಮರ್ತೋಗ್ತಾ ಇದೆ. ಇದೇನು ಗೊತ್ತಾ ಲವ್, ಇದೇ ಪ್ರೀತಿ ಅಂತ ಹೇಳ್ತಾರೆ. ಮಾತನ್ನ ಕೇಳಿ ನಿಧಿ ಅವ್ರಿಗಂತೂ ತುಂಬಾ ಖುಷಿ ಆಗುತ್ತೆ. ಆಗ ಕರ್ಣ ಅವರು, ನಿಧಿ ಅವರೇ ನಾನು ಒಂದು ಮಾತು ನಿಜ ಹೇಳಲ್ಲ, ಏನು ಗೊತ್ತಾ, ನನ್ನ ಲೈಫಲ್ಲಿ ಇದ್ದಿದ್ದೇ ಒಂದು ದೊಡ್ಡ ಕಂಡೀಷನ್ನು, ನಾನು ಮದುವೆ ಆಗಬಾರ್ದು ಅಂತ. ಆದರೆ ನಾನು ಈ ವಿಷಯನ ನಿಮ್ಮ ಹತ್ರ ಯಾವಾಗಲೂ ಹೇಳಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಪ್ಪನೇ ಬದಲಾಗ್ಬಿಟ್ರು. ನಮ್ಮಪ್ಪ ಮದುವೆಗೆ ಒಪ್ಪಿಗೆ ಕೊಟ್ಬಿಟ್ರು. ನಾವಿವಾಗ ಆರಾಮಾಗಿ ಮದುವೆ ಆಗಿರ್ಬೋದು, ಆರಾಮಾಗಿ ಇಬ್ಬರು ಜೊತೆಯಾಗಿರ್ಬೋದು ಗೊತ್ತಾ ಅಂತ ಹೇಳ್ತಾರೆ. ಅದನ್ನು ಕೇಳಿ ನಿಧಿಯವರು ಕೂಡ ತುಂಬಾ ಖುಷಿ ಪಡ್ತಾ ಇರ್ತಾರೆ. ಆಗ ಕರ್ಣ ಅವರು ಕೂಡ ತುಂಬಾ ಖುಷಿ ಪಡ್ತಾ ನಿಧಿಯವರ ಕೈಗೆ ಮುತ್ತಿಟ್ಟು ಹಾಗೆ ಮಲಗಿಬಿಡ್ತಾರೆ. ಈ ಕಡೆ ನಿತ್ಯ ಅವರು, ಇಷ್ಟೊತ್ತಿನಲ್ಲಿ ಯಾರು ಕೂಡ ಬರೋದಿಲ್ಲ, ನಾನು ಹೇಗಾದರೂ ಮಾಡಿ ಅವ್ರನ್ನ ಹುಡ್ಕೊಂಬರ್ತೀನಿ, ರಾಧಿಕಾ ನೀನು ಇಲ್ಲೇ ಇದ್ದು ಮನೆಯವ್ರಿಗೆ ಈ ವಿಷಯ ಗೊತ್ತಾಗದೇ ಇರೋ ಥರ ನೋಡ್ಕೊ ಅಂತ ಹೇಳ್ತಾರೆ. ಆಗ ರಾಧಿಕಾ ಅವರು, ಇಲ್ಲ ಅಕ್ಕ ನಾನು ಕೂಡ ಬರ್ತೀನಿ, ಯಾಕೆ ಅಂತಂದರೆ ಏನೇ ಕಷ್ಟ ಬಂದರೂ ಕೂಡ ಇಬ್ಬರು ಸೇರಿ ಫೇಸ್ ಮಾಡೋಣ, ಇಬ್ಬರು ಹೋಗೋಣ ಅಂತ ಹೇಳ್ತಾರೆ. ಆಗ ನಿತ್ಯ ಅವರು, ಸರಿ ಆಯಿತು, ಯಾವುದೇ ಕಾರಣಕ್ಕೂ ಮನೆಗೆ ಮಾತ್ರ ಗೊತ್ತಾಗಬಾರ್ದು ಈ ವಿಷಯ, ಇಷ್ಟೊತ್ತಿನಲ್ಲಿ ಯಾರಿಗೂ ಕೂಡ ಗೊತ್ತಾಗೋದು ಇಲ್ಲ, ಸರಿ ಬಾ ನಾವು ಫಸ್ಟ್ ಈ ವಿಷಯನ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಈ ಕಡೆ ರೌಡಿಗಳು ಕರ್ಣ ಮತ್ತು ನಿಧಿ ಇರೋ ಜಾಗಕ್ಕೆ ಬರ್ತಾರೆ. ಇಬ್ರು ಪ್ರೀತಿನಲ್ಲಿ ಬಿದ್ದು ನಿಮ್ಮ ಗುಂಡಿನ ನೀವೇ ತೊಡ್ಕೊಂಡಿದ್ದೀರಾ, ನಿಧಿ ಆದಷ್ಟು ನೀ ಆಳವಾಗಿರ್ಬೇಕು ಕಣೋ, ಆದಷ್ಟು ಆಳದಲ್ಲಿ ಇದ್ರೇ ನಿಧಿ ಚೆನ್ನಾಗಿರುತ್ತೆ ಅಂತ ಅಂದ್ಕೊಳ್ತಾ ಇರ್ತಾರೆ. ನಿತ್ಯ ಮತ್ತು ರಾಧಿಕಾ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡಿ ಪೊಲೀಸ್ ಅವ್ರನ್ನ ಕರ್ಕೊಂಡು ಬರ್ತಾರೆ. ಆಗ ಪೊಲೀಸ್ ಅವರು ಹುಡ್ಕೊಂಡು ಬರ್ತಾ ಇರ್ತಾರೆ. ರೀಸೆಂಟಾಗಿ ಗಾಡಿ ಚಕ್ರ ಉರುಳಿರೋದು ಇರುತ್ತೆ. ಅದನ್ನು ನೋಡ್ಬಿಟ್ಟು, ಮೇಡಮ್ ನಾವು ಮುಂಚೆ ನೋಡಿರೋದಕ್ಕೂ ಇದಕ್ಕೂ ನೋಡ್ತಾ ಇದ್ರೆ ಇದು ರೀಸೆಂಟ್ ಆಗಿರೋದು ಅಂತ ಅನ್ನಿಸ್ತಾ ಇದೆ, ಅವರು ಇಲ್ಲೇ ಎಲ್ಲೋ ಇರ್ಬೋದು ಅಂತ ಹೇಳ್ತಾರೆ. ಆಗ ನಿತ್ಯ ಅವರು, ಸರ್ ಇದು ತುಂಬಾ ಡೇಂಜರಸ್ ಜಾಗ ಅಂತ ಹೇಳ್ತಾರಲ್ಲ, ಅವ್ರಿಗೇನು ತೊಂದರೆ ಆಗಿರಲ್ಲ ಅಲ್ವಾ ಸರ್ ಅಂತ ಹೇಳ್ತಾರೆ. ಆ ಥರ ಏನೂ ಆಗಿರೋದಿಲ್ಲ, ನೀವು ದೇವ್ರ ಹತ್ರ ಬೇಡ್ಕೊಳ್ಳಿ ಅಂತ ಹೇಳ್ತಾರೆ. ಹಾಗಾದರೆ ಅಣ್ಣನ ಗಾಡಿ ಇಲ್ಲೇ ಎಲ್ಲೋ ಇರಬೇಕು ಅಂತ ರಾಧಿಕಾ ಅವ್ರು ಕೂಡ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ನೋಡ್ಬಿಟ್ಟು ಅಣ್ಣನ ಗಾಡಿ ಇಲ್ಲೇ ಇದೆ ಅಂತ ಹೇಳ್ತಾರೆ. ಆಗ ಎಲ್ಲರೂ ಟಾರ್ಚ್ ಹಾಕೊಂಡು ಕೂಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ರೌಡಿಗಳನ್ನ ಪೊಲೀಸವ್ರು ನೋಡ್ತಾರೆ. ಯಾರು ಹೌದು ಅಂತ ಹೇಳ್ಬಿಟ್ಟು ಜೋರಾಗಿ ಗನ್ನನ್ನು ಶೂಟ್ ಮಾಡ್ತಾರೆ. ಒಬ್ಬ ಪಿ ಸಿನ ಅವರಿಂದನೇ ಕಳಿಸ್ಬಿಡ್ತಾರೆ. ಅಷ್ಟರಲ್ಲಿ ಪೊಲೀಸವರು ಕೂಡ ನಿಧಿ ಮತ್ತು ಕರ್ಣವನ್ನ ನೋಡಿ, ನೋಡಿ ಅಲ್ಲಿ ಕಾಣಿಸ್ತಾ ಇರೋದು ನಿಮ್ಮವರನ್ನ ನೋಡಿ ಫಸ್ಟು ಅಂತ ಹೇಳ್ತಾರೆ. ಈ ಕಡೆ ಶಾಂತಿ ಮಾಲತಿ ಅವ್ರಿಗೆಲ್ರಿಗೂ ಕೂಡ ನಿತ್ಯ ಮತ್ತು ರಾಧಿಕಾ ಹೊರಗಡೆ ಹೋಗಿರೋದು ಗೊತ್ತಾಗಿರುತ್ತೆ. ಆಗ ಶಾಂತಿ ಅವರು ತುಂಬಾ ಟೆನ್ಷನ್ ಆಗಿಬಿಡ್ತಾರೆ. ಆಗ ಕರ್ಣ ಅಜ್ಜಿ ಅವರು,
ಶಾಂತಿಗೆ ಸಮಾಧಾನ ಮಾಡ್ತಾ, "ಏನೂ ಆಗೋದಿಲ್ಲ. ಮಕ್ಕಳು ಯಾಕೆ ಈ ರೀತಿ ಮಾಡಿಬಿಟ್ರೋ? ಅವರು ಏನೂ ಆಗೋದಿಲ್ಲ ಅವ್ರಿಗೆ. ಬಂದೇ ಬಿಡ್ತಾರೆ. ನೀನು ಸಮಾಧಾನ ಮಾಡ್ಕೊ" ಅಂತ ಹೇಳ್ತಾ ಇರ್ತಾರೆ. ಆಗ ಶಾಂತಿ ಅವರು ಅವ್ರ ಮಾತನ್ನ ಕೇಳದೆ ತುಂಬಾನೇ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ. "ನನ್ನ ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕಿತ್ಕೋಬೇಡ. ನನ್ನ 2 ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಏನೂ ಮಾಡಬೇಡ ದೇವ್ರೇ" ಅಂತ ಬೇಡ್ಕೊಳ್ತಾ, ಒಬ್ರು ಹೇಳಿರೋ ಪೂಜಾರಿ ಹೇಳಿರೋ ಮಾತನ್ನ ನೆನಪು ಮಾಡ್ಕೊಳ್ತಾರೆ. ನಾಳೆ ನಿಮ್ಮ ಮೊಮ್ಮಕ್ಕಳಿಗೆ ಒಳ್ಳೆ ದಿನ ಅಲ್ಲ ಅಂತ ಹೇಳಿದ್ದನ್ನ ನೆನಪು ಮಾಡ್ಕೊಂಡು ಫುಲ್ ಟೆನ್ಷನ್ ಮಾಡ್ಕೊಂಬಿಟ್ಟು ಚೆಸ್ಟ್ ಪೇನ್ ಬಂದ್ಬಿಡುತ್ತೆ. ಮತ್ತೆ ಕರ್ಣ ಅಜ್ಜಿ ಇಬ್ರು ಕೂಡ ಟೆನ್ಷನ್ ಮಾಡ್ಕೊಂಬಿಟ್ಟು ಮೊದಲು ಡಾಕ್ಟ್ರಿಗೆ ಫೋನ್ ಮಾಡು ಮಾಲತಿ ಅಂತ ಹೇಳ್ತಾರೆ. ಆಗ ಮಾಲತಿ ಅವರು ಡಾಕ್ಟರ್ಗೆ ಫೋನ್ ಮಾಡ್ತಿರ್ತಾರೆ. ಈ ಕಡೆ ನಿತ್ಯ ಮತ್ತೆ ರಾಧಿಕಾ ಕರ್ಣ ಮತ್ತೆ ನಿಧಿನ ಕರ್ಕೊಂಡು ಬಂದು ಒಂದ್ ಕಡೆ ಕೂರಿಸಿರ್ತಾರೆ. "ಸರ್ ತುಂಬಾನೇ ಥ್ಯಾಂಕ್ ಯು. ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು. ನಿಮ್ಮಿಂದ ದೊಡ್ಡ ಅನಾಹುತ ಆಗೋದು ತಪ್ಪಿತು. ಥ್ಯಾಂಕ್ ಯು ಸರ್" ಅಂತ ಹೇಳ್ತಾ ಇರ್ತಾರೆ ನಿತ್ಯ ಅವರು ಪೊಲೀಸ್ ಅವ್ರಿಗೆ. ಆಗ ಪೊಲೀಸ್ ಇದ್ದವರು ನೋಡಿ, "ನಮ್ಮ ಕರ್ತವ್ಯ ಇನ್ನೂ ಮುಗ್ದಿಲ್ಲ. ಇವ್ರನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಎನ್ಕ್ವೈರಿ ಮಾಡಬೇಕು ಮೊದಲು" ಅಂತ. "ಸರ್ ಪ್ಲೀಸ್ ಸರ್, ಆ ಥರ ಏನು ಬೇಡ" ಅಂತ ನಿತ್ಯ ಅವ್ರು ಹೇಳಿದ್ರೆ, ಪೊಲೀಸ್ ಅವ್ರು ಮಾತ್ರ ನೋಡಿ, "ನಿಮ್ಮ ಮಾತನ್ನೆಲ್ಲ ಕೇಳೋದಿಕ್ಕೆ ಆಗೋದಿಲ್ಲ. ನಾವು ಎನ್ಕ್ವೈರಿ ಮಾಡಲೇಬೇಕು" ಅಂತ ಹೇಳ್ತಾರೆ. ಆಗ ರಾಧಿಕಾ ಅವರು, "ನೋಡಿ ಸರ್, ಇವರು ಡಾಕ್ಟ್ರು ಎಷ್ಟೋ ಜನದ ಪ್ರಾಣನ ಉಳಿಸಿದ್ದಾರೆ. ಪ್ಲೀಸ್ ಸರ್" ಅಂತ ಹೇಳ್ತಾ ಇರ್ತಾರೆ. ಆಗ ಪೊಲೀಸ್ ಇದ್ದವರು, "ನೋಡಮ್ಮ, ಇವರು ತುಂಬಾನೇ ನಷ್ಟದಲ್ಲಿದ್ದಾರೆ. ನಾವು ಎನ್ಕ್ವೈರಿ ಮಾಡಲೇಬೇಕು" ಅಂತ ಹೇಳ್ತಾರೆ. ನಿತ್ಯ ಅವರು ನೀರನ್ನು ತಗೊಂಡು ನಿಧಿ ಮುಖಕ್ಕೆ ಸಿಮಿಸ್ತಾರೆ. ಆಗ ನಿಧಿ ಅವರು, "ಅಕ್ಕ, ನನಗೆ ತುಂಬಾನೇ ಚಳಿ ಆಗ್ತಾ ಇದೆ. ಬಿಸಿನೀರಿಲ್ವಾ" ಅಂತ ಹೇಳ್ತಾರೆ. "ನೀನು ಈಗ ಮಾಡಿರೋ ರಂಪಾಟನೇ ಸಾಕು. ಸುಮ್ಮನೆ ಇರೋ" ಅಂತ ನಿತ್ಯ ಅವರು ಬೈತಾ ಇರ್ತಾರೆ. ಆಗ ಕರ್ಣ ಅವರು ಕೂಡ ಅಲ್ಲೇ ನಗ್ತಾ ಇರ್ತಾರೆ. "ಅಣ್ಣ, ಪೊಲೀಸ್ ಅವರೆಲ್ಲರೂ ಬಂದಿದ್ದಾರೆ. ಎದ್ದೇಳು, ನಾವು ಹೋಗೋಣ" ಅಂತ ರಾಧಿಕಾ ಅವರು ಹೇಳ್ತಾ ಇರ್ತಾರೆ. ಆಗ ಕರ್ಣ ಅವರು, "ನಿಧಿ, ನಾವು ಬರುವಾಗ ಇಬ್ಬರೇ ತಾನೇ ಬಂದಿದ್ದು. ಇದೇನಿದು ಎಲ್ಲರೂ ಕೂಡ ಬಂದ್ಬಿಟ್ಟಿದ್ದಾರೆ" ಅಂತ ಹೇಳ್ತಾರೆ. ಆಗ ನಿಧಿ ಅವರು ಪೊಲೀಸ್ ಅವ್ರ ಹತ್ರ ಹೋಗಿ, "ಸರ್ ನಮಸ್ಕಾರ ಸರ್, ನನ್ನ ಹೆಸರು ನಿಧಿ. ದಸರಾ ಹಬ್ಬದ ಶುಭಾಶಯಗಳು ಸರ್, ಶೇಕ್ ಹ್ಯಾಂಡ್ ಮಾಡಿ" ಅಂತ ಹೇಳ್ತಾರೆ. ಆಗ ಪೊಲೀಸ್ ಅವ್ರು ನೋಡ್ತಾ ಇದ್ರೆ, "ಏನ್ ಸರ್, ಶೇಕ್ ಹ್ಯಾಂಡ್ ಮಾಡೋದಕ್ಕೆ ಇಷ್ಟ ಇಲ್ವಾ ನಿಮ್ಗೆ" ಅಂತ ಹೇಳ್ತಾ ಇರ್ತಾರೆ. ಆಗ ಕರ್ಣ ಅವ್ರು ಬಂದು, "ಏನ್ ನಿಧಿ ನೀನು ಇವಾಗ ಯಾಕೆ ದಸರಾ ಹಬ್ಬದ ಶುಭಾಶಯ ಹೇಳ್ತಾ ಇದ್ಯಾ? ಏನಾಗಿದೆ ನಿನ್ಗೆ" ಅಂತ ಹೇಳ್ಬಿಟ್ಟು ಕೈಗೆ ಸುಮ್ಮನೆ ಹಾಗೆ ಹೊಡಿತಾರೆ. ಆಗ ಪೊಲೀಸ್ ಇದ್ದವರು ನೋಡಿ, ನಶೆ ಇವ್ರಿಗೆ ಹೇಗೆ ಏರಿದೆ ಅಂತ ಯಾವ ಥರ ಆಡ್ತಾ ಇದ್ದಾರೆ. ಈಗಿರುವಾಗ ಎನ್ಕ್ವೈರಿ ಮಾಡದೆ ಬಿಟ್ಬಿಡೋಕ್ಕಾಗುತ್ತಾ? ಬನ್ನಿ ಕರ್ಕೊಂಡು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾ ಇರ್ತಾರೆ. ಈ ಕಡೆ ನಯನತಾರರು ರೌಡಿಗಳ ಮೇಲೆ ತುಂಬಾನೇ ಕೋಪ ಮಾಡ್ಕೊಳ್ತಾರೆ. ಹೇಳಿದೊಂದು ಕೆಲಸನೂ ಕೂಡ ಸರಿಯಾಗಿ ಮಾಡೋದಿಲ್ಲ. ಉಗ್ರಲ್ಲಿ ಹೋಗೋದನ್ನ ಕೊಡ್ಲಿ ತಾಂಡ್ ಮಾಡ್ದಂಗಾಯ್ತು. ಎನ್ಕ್ವೈರಿಗೆ ಬಿತ್ತು ಅಂದ್ರೆ ಮುಸ್ಕೊಂಡು ನಾಯಿ ಕೂಡ ನಮ್ಮ ಹತ್ರನೇ ಬಂದ್ಬಿಡುತ್ತೆ. ಅಷ್ಟು ಗೊತ್ತಾಗಲ್ವಾ ನಿಮ್ಗೆ ಅಂತ ಬೈತಾ ಇರ್ತಾರೆ. "ಅಲ್ಲ ಮೇಡಮ್, ಅದಷ್ಟು ಕೆಲಸ ಸುಲಭ ಅಲ್ಲ" ಅಂತ ಹೇಳ್ತಾರೆ. "ದಯವಿಟ್ಟು ಇಲ್ಲಿಂದ ನೀನು ಫಸ್ಟ್ ಹೋಗು. ಹೇಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಚೆನ್ನಾಗಿ" ಅಂತ ಹೇಳ್ಬಿಟ್ಟು ರೌಡಿಗೆ ಬೈದು ಕಳಿಸ್ಬಿಡ್ತಾರೆ. ಆಗ ನಯನತಾರ ಅವರು ನಾನೇ ಸಿಕ್ಕಾಕೊಂಡ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕಮಿಷನರ್ ಅವ್ರಿಗೆ ಫೋನ್ ಮಾಡಿಬಿಟ್ಟು, "ಸರ್, ಒಂದು ಮಾರಿಗುಡಿ ಸ್ಟೇಷನ್ಗೆ ಒಂದು ಕೇಸ್ ಬರುತ್ತೆ. ಅದನ್ನ ರಿಸೀವ್ ಆಗದೆ ಇರೋ ಥರ ನೀವು ನೋಡ್ಕೊಳ್ಳಿ ಸರ್. ಪ್ಲೀಸ್, ಸೆನ್ಸಿಟಿವ್ ಕೇಸ್ ಸರ್" ಅಂತ ಹೇಳ್ಬಿಟ್ಟು ಫೋನ್ ಇಡ್ತಾರೆ. ಈ ಕಡೆ ಪೊಲೀಸ್ ಅವರು ನಿಧಿ ಮತ್ತೆ ಕರ್ಣ ಅವ್ರನ್ನ ವಿಚಾರಣೆ ಮಾಡ್ತಾ ಇರ್ತಾರೆ. ಆಗ ನಿತ್ಯ ಅವರು, "ಸರ್, ಬರೀ ನೀವೇ ಹೇಳ್ಬಿಡಿ. ಅವ್ರಿಗೂ ಕೂಡ ಹೇಳೋದಿಕ್ಕೆ ಬಿಡಿ" ಅಂತ ಹೇಳ್ತಾರೆ. "ಆಯ್ತು ಹೇಳಿ" ಅಂತ ಹೇಳಿದಾಗ ಕರ್ಣ ಅವರು, "ನಾವು ಕೆರೆ ಹತ್ರ ಹೋದ್ವಿ ಅಷ್ಟೇ. ಆಮೇಲೆ ಏನಾಯ್ತೋ ಗೊತ್ತಿಲ್ಲ" ಅಂತ ಹೇಳ್ಬಿಟ್ಟು ನಗ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪೊಲೀಸ್ ಅವ್ರಿಗೆ ಕಮಿಷನರ್ ಕಡೆಯಿಂದ ಫೋನ್ ಬರುತ್ತೆ. "ನೋಡ್ರಿ, ಡಾಕ್ಟರ್ ಕೇಸ್ ಬಂದಿದೆಯಾ, ಅದನ್ನ ಫಸ್ಟ್ ಏನು ಇನ್ವೆಸ್ಟಿಗೇಷನ್ ಮಾಡದೆ ಬಿಟ್ಟು ಕಳಿಸಿ" ಅಂತ ಹೇಳ್ತಾರೆ. "ಸರಿ ಸರ್" ಅಂತ ಹೇಳ್ಬಿಟ್ಟು, ದೊಡ್ಡವ್ರ ಮನೆ ಮಕ್ಕಳು ಕೇಸ್ ಎಲ್ಲ ಇಷ್ಟೇನೆ, ಅವ್ರದ್ದೇನಿದೆಯೋ ಅದನ್ನ ಕೊಟ್ಬಿಟ್ಟು ಕಳಿಸಿ ಅಂತ ಹೇಳ್ತಾರೆ. ಆಗ ಅವರು ಪೊಲೀಸ್ ಅವರು ಅಲ್ಲಿಂದ ಹೊರಟ್ರೆ, ಆಗ ನಿಧಿ ಅವರು, "ಬಾಯ್ ಸರ್" ಅಂತ ಹೇಳ್ತಾ ಇರ್ತಾರೆ. "ಸುಮ್ಮನೆ ಬಾ" ಅಂತ ಹೇಳ್ಬಿಟ್ಟು ನಿತ್ಯ ಅವರು ಬೈತಾ ಇರ್ತಾರೆ. ನಿಧಿ ಅವರೇ, "ಬನ್ನಿ ಹೋಗೋಣ" ಅಂತ ಹೇಳ್ತಾ ಇರ್ತಾರೆ. "ಅಲ್ಲ, ಇಷ್ಟೊತ್ತಾಗಿದ್ದು ಸಾಲ್ದ, ಮತ್ತೆ ಅವ್ರನ್ನ ಕರಿತಾ ಇದ್ದೀರಾ? ನಿಜವಾಗ್ಲೂ ನೀವು ಡಾಕ್ಟ್ರಾ? ನಿಮ್ಮ ಮೇಲೆ ಎಷ್ಟೋ ಹೋಪ್ ಇತ್ತು ನನಗೆ, ಅದನ್ನೆಲ್ಲ ಇವತ್ತು ಕಳ್ಕೊಂಡ್ಬಿಟ್ರಿ. ಸಾಕು, ನಿಲ್ಲಿಸ್ತೀರಾ ನಿಮ್ದು" ಅಂತ ಹೇಳ್ಬಿಟ್ಟು ಕರ್ಣ ಅವ್ರಿಗೆ ಜೋರಾಗಿ ಬೈದ್ಬಿಡ್ತಾರೆ. ಆಗ ನಿತ್ಯ ಅವರು, "ನಿಧಿ ಬಾ ಫಸ್ಟ್" ಅಂತ ಹೇಳ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾ ಇರ್ತಾರೆ. ಆಗ ಕರ್ಣ ಅವರು, "ಅಲ್ಲ ರಾಧಿಕಾ, ನಾನೇನು ತಪ್ಪು ಹೇಳ್ದೆ ಅಂತ ಸತ್ಯ ಅವರು ಆ ರೀತಿ ಮಾತಾಡ್ತಿದ್ದಾರೆ" ಅಂತ ಹೇಳ್ತಾರೆ. "ಸತ್ಯ ಅಲ್ಲ ಅಣ್ಣ." ನಿತ್ಯ ಅವರು, "ಹಾ ನಿತ್ಯ ಅವರೇ, ನಾನೇನು ತಪ್ಪು ಹೇಳ್ದೆ" ಅಂತ ಹೇಳ್ತಾರೆ. "ಏನು ತಪ್ಪಿಲ್ಲ ಅಣ್ಣ, ಬಾ ಅಣ್ಣ ಮನೆಗೆ ಹೋಗೋಣ" ಅಂತ ಹೇಳ್ತಾರೆ. "ಅಲ್ಲ, ನೀನೇ ಹೇಳು ರಾಧಿಕಾ, ನಾನೇನು ತಪ್ಪು ಮಾಡಿದೆ ಅಣ್ಣ, ಪ್ಲೀಸ್ ಮನೆಗೆ ಹೋಗೋಣವಾ" ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಈ ಕಡೆ ಶಾಂತಿ ಅವ್ರನ್ನ ಹಾಸ್ಪಿಟಲ್ಗೆ ಮಾರ್ನಿಂಗು ಅಡ್ಮಿಟ್ ಮಾಡಿರ್ತಾರೆ. ಆಗ ಕರ್ಣ ಅವ್ರ ಅಜ್ಜಿ ಮತ್ತೆ ಮಾಲತಿ ಅವರು ಕೂಡ ಅಲ್ಲೇ ಇರ್ತಾರೆ. ಡಾಕ್ಟರ್ ಕೂಡ ಚೆಕಪ್ ಮಾಡ್ತಿರ್ತಾರೆ. "ನೀವು ಸರಿಯಾದ ಸಮಯಕ್ಕೆ ಕರ್ಕೊಂಡ್ಬಂದಿದ್ದೀರಾ. ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ನೀವು ಅವರಿಗೆ ಮಾನಸಿಕ ಒತ್ತಡ ಆಗದ ಹಾಗೆ ನೋಡ್ಕೋಬೇಕು. ಊಟ ತಿಂಡಿನ ಎಷ್ಟು ಕಂಟ್ರೋಲ್ ಮಾಡ್ತೀವೋ ಅಷ್ಟೇ ಯೋಚನೆಗಳನ್ನು ಕೂಡ ಕಂಟ್ರೋಲ್ ಮಾಡಬೇಕು. ಕೆಲವು ಟೆಸ್ಟ್ಗಳನ್ನು ಬರ್ಕೊಟ್ಟಿದ್ದೀನಿ. ಸೊ ನೀವು ಅದನ್ನು ಟೆಸ್ಟ್ ಮಾಡಿಸಿ" ಅಂತ ಹೇಳ್ತಾರೆ. ಆಗ ಕರ್ಣ ಅಜ್ಜಿದವರು, "ಡಾಕ್ಟರ್, ಏನು ತೊಂದರೆ ಇಲ್ಲ ತಾನೇ? ಯಾಕೆ ಅಂದರೆ ಸ್ವಲ್ಪ ದಿನದಲ್ಲೇ ಅವ್ರ ಮೊಮ್ಮಗಳು ಮದುವೆ ಇದೆ" ಅಂತ ಹೇಳ್ತಾರೆ. ಆಗ ಡಾಕ್ಟರ್ ಇದ್ದವರು, "ನೋಡಿ, ಇವಾಗ ಮೈಲ್ಡ್ ಹಾರ್ಟ್ ಅಟ್ಯಾಕ್ ಆಗಿದೆ. ಮುಂದೆ ಯಾವುದೇ ರೀತಿ ಮಾನಸಿಕ ಒತ್ತಡಕ್ಕೆ ಒಳಗಾಗದೇ ಇರೋ ಥರ ಇವ್ರನ್ನ ನೋಡ್ಕೋಬೇಕು. ಇದೇ ರೀತಿ ಆಗ್ಬಿಟ್ರೆ ನಾನ್ ಜವಾಬ್ದಾರಿ ಅಲ್ಲ" ಅಂತ ಹೇಳ್ಬಿಡ್ತಾರೆ. ಅಷ್ಟರಲ್ಲಿ ನಿತ್ಯ ಅವರು ಮತ್ತೆ ರಾಧಿಕಾ ಅವರು ಬರ್ತಾರೆ. ಆಗ ಶಾಂತಿ ಅವ್ರನ್ನ ನೋಡಿ ನಿತ್ಯ ಅವರು ಕಣ್ಣಲ್ಲೇ ನೀರು ತುಂಬ್ಕೊಂಡ್ಬಿಡ್ತಾರೆ. "ನೋಡಿ, ಈ ಟೆಸ್ಟ್ ಅನ್ನ ಮಾಡಿಸ್ಕೊಂಬನ್ನಿ" ಅಂತ ಹೇಳ್ತಾರೆ. ಆಗ ನಿತ್ಯ ಅವರು ಶಾಂತಿನೇ ನೋಡ್ತಾ ಕಣ್ಣೀರಾಗ್ತಾ ನಿಂತ್ಕೊಂಡ್ಬಿಡ್ತಾರೆ. ಕರ್ಣ ಅವರು ಕೂಡ ಮನೆಗೆ ಬಂದಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಕರ್ಣ ಅವರು ಹೊರಗಡೆ ಬರ್ತಾರೆ. ಅಲ್ಲಿ ರಮೇಶ್ ಕೂಡ ಇರ್ತಾರೆ. ಆಗ ಕರ್ಣ ಅವರು ಬೇಜಾರಲ್ಲಿರೋದನ್ನ ನೋಡಿದಂತ ರಮೇಶ್ ಅವರು, ಏನಾಯ್ತು ಅವನಿಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಕರ್ಣ ಅವ್ರ ಹತ್ರ ಬರ್ತಾರೆ. "ಏನಾಯ್ತು? ನೀನ್ ಮುಖದಲ್ಲಿ ಯಾವಾಗಲೂ ಕೂಡ ಸಂತೋಷನೇ ಇರಬೇಕು" ಅಂತ ಹೇಳ್ತಾರೆ.
ಆಗ ಕರ್ಣ ಅವರು ನಾನು ನಿಧಿ ಅವ್ರನ್ನ ತುಂಬಾನೇ ಇಷ್ಟಪಡ್ತಾ ಇದ್ದೀನಿ, ನಿಮಗೆ ಕೊಟ್ಟಿರೋ ಮಾತನ್ನ ಮುರಿತಾ ಇದ್ದೀನೇನೋ ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾರೆ. ಆಗ ರಮೇಶ್ ಇದ್ದವರು ನೋಡು ನಾನು ನಿನಗೆ ಇವಾಗ ಮಾತು ಕೊಡ್ತಾ ಇದ್ದೀನಿ ನಿಧಿ ಮತ್ತೆ ನಿನ್ನನ್ನು ಒಂದು ಮಾಡೋ ಜವಾಬ್ದಾರಿ ನಂದು ಅಂತ ಹೇಳ್ಬಿಡ್ತಾರೆ. ಆ ಮಾತನ್ನ ಕೇಳ್ಬಿಟ್ಟಂತೂ ಕರ್ಣ ಅವ್ರಿಗೆ ತುಂಬಾನೇ ಖುಷಿ ಆಗುತ್ತೆ. ನಿಧಿ ಮತ್ತೆ ಕರ್ಣ ಅವ್ರನ್ನ ಒಂದು ಮಾಡೋದಕ್ಕೆ ತನ್ನ ತಂದೆ ರಮೇಶ್ ಅವರೇ ಮುಂದೆ ನಿಂತಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.